ಬಾಮ ಹೋಗೋಣ. ಎಷ್ಟು ದಿನ ಅಂತ ಇವ್ರ ಮನೆಗೆ ನಾಯಿ ಬಿತ್ತಂಗೆ ಬಿತ್ತಿರ್ತೀಯಾ? ಈಗೇನು ಮಾನ ಮರೆಯೋತಿಲ್ಲೇನಮ್ಮ? ನೀನು ತಪ್ಪು ತಿಳ್ಕೊಂಡಿದ್ಯಾ? ನಾಯಿ ಕೊಡಿಸ್ತೇನೆ. ನಾಯಿಗಿರೋ ನಿಯತ್ತು ನಿನಗಿಲ್ಲೇ. ಮೊನ್ನೆ ಬಂದರೆ ತಟ್ಟೆಗೆ ಅನ್ನ ಇಕ್ಬಿಟ್ಟು ತುತ್ತಕ್ಕೊಂದು ಮಾತಾಡ್ತಾ ಇದೆಯಲ್ಲೇ. ನಿಮ್ಮನ್ನು ಎತ್ತು ಸಾಕಿದೆಯಲ್ಲ, ಅದಕ್ಕನ ಕರುಣೆ ಬೇಡನೆ. ತುತ್ತಕ್ಕೊಂದು ಮಾತಾಡ್ತೀಯಲ್ಲ ನೀನೇನು ಮಗಳ ಇಲ್ಲ ರಾಕ್ಷಸಿನೇ? ಮತ್ತೆ ನಾನು ಹೇಳ್ತಾ ಇದ್ದೀನಲ್ಲ, ಬೋಡಪ್ಪನ ಹತ್ರ ನಾನು ಮಾತಾಡ್ತೀನಿ, ದುಡ್ಡು ಕೊಡ್ತೀನಿ, ಒಪ್ಪಿಸ್ತೀನಿ ಅಂತ. ನೀನ್ಯಾಕ? ನನ್ನ 2 ಮಕ್ಕಳು, ನನ್ನ 2 ಕಣ್ಣಿದ್ದಂಗೆ. ಒಂದು ಕಣ್ಣು ಕಳ್ಕೊಳಕ್ಕೂ ನನಗಿಷ್ಟ ಇಲ್ಲ. ನನಗೇನು ಬೇಡ, ಆಯಿತಾ? ನೀವಿಬ್ಬರು ಚೆನ್ನಾಗಿರಿ, ಇಬ್ಬರಿಗೂ ಅರ್ಧ ಭಾಗ ಕೊಡ್ತೀನಿ. ಯಾಕ್ರೆ ಹಿಂಸೆ ಕೊಡ್ತೀರಿ? ಅಯ್ಯರಮ್ಮನಿಗ ಅಸುನೀತಿ ಕಾಟ ಕೊಟ್ಟಂಗೆ ನೀನು ನನಗೆ ಕಾಟ ಕೊಡ್ತಾ ಇದೆಯಲ್ಲ. ಯಾಕ್ರೆ ಆಸ್ತಿ ಅಂತ ಸಾಯ್ತೀರಿ? ಹೋಗೋಗಿ ಏನರ ಎದೆ ಮೇಲೆ ಹಾಕ್ಕೊಂಡು ಹೋಗ್ತೀರಿ? ಎತ್ತು ತಾಯಿಗೆ ಎಷ್ಟನ ನೋವು ಕೊಡ್ಕೊಡ್ತು. ಅವಳು ನನ್ನ ಹೊಟ್ಟೆಗೆ ಹುಟ್ಟವಳೆ, ನೀನು ನನ್ನ ಹೊಟ್ಟೆಗೆ ಹುಟ್ಟಿದ್ಯಾ. ಇಬ್ಬರಿಗೂ ಅಡ್ಡ ಕೊಡ್ತೀನಿ. ಹ್ಞೂ ಸರಿ, ಬಾ ಮನೆಗೋಗಣ. ಬಾ, ಇಲ್ಲಿರೋದು ಬೇಡ ನೀನು. ಬಾ. ನಾನು ಬರಲ್ಲ. ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ಬೇಕಂದ್ರೆ ಮಲ್ಕೊಂಡಿದ್ದ ಕೈ ಕತ್ತಿಸ್ಕಾಕ್ಬಿಡ್ತೀಯ ನೀನು. ಬಾಮ ನಡಿಯಮ್ಮ. ಬಿಡು ನನ್ನ. ಅಯ್ಯೋ ಲೋಪರ್ ಮುಂದೆ ಮಗುನ ಮಲಗಿಸ್ಬಿಟ್ಟು ಬರೋಪಟ್ಟಿಗೆ ಏನಪ್ಪ ಇವಳಿಗೆ ಬಂದಿರೋದು? ಯಾವಳವಳು? ಲೇ ತುರೋಬಣಿ ಸುಪ್ನಾತಿ, ಮಗುನ ಒಳಗೆ ಮಲಗಿಸ್ಬಿಟ್ಟು ಬರೋಪಟ್ಟಿಗೆ ಏನಿಂದು? ಬಿಡ ನಮ್ಮ ಅಕ್ಕನ. ಯಾವಳು ಬೋಸಿದೆ? ಬಿಡೆ ಚಿಚೆ. ಇದು ನಮ್ಮ ಸಂಸಾರ ಸುದ್ದಿ, ನೀನು ಇದಕ್ಕೆ ತಲೆ ಹಾಕ್ಬೇಡ. ನಾವೇನೋ ನಿಮ್ಮ ಸಂಸಾರಕ್ಕೆ ತಲೆ ಹಾಕ್ತೀರಾ? ಯಾವತ್ತನ ಬಂದಿದ್ದೀರಾ? ಏನನ್ನ ಮಾತಾಡಿದ್ದೀರಾ? ಏನೂ ಇಲ್ಲ. ಯಾಕೆ ಇವಾಗ ದಾರಿ ಬಿಡು. ನಮ್ಮಮ್ಮನ ನಾನು ಕರ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಕಂಡೋರ್ ಮನೆಗೆ ಇರೋಕ್ಕಾಗ್ತದೆ ನಮ್ಮಮ್ಮನ? ನಾವೇನು ಊಟ ಹಾಕಲ್ಲ ಅಂದ್ರ? ನಡಿಯಮ್ಮ ನೀನು. ಲೇ, ಊಟ ಹಾಕ್ತೀಯೋ ಬಂಗಾರ ಹಾಕ್ತೀಯೋ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ. ನಮ್ಮ ಅಕ್ಕನ ಬಂದ ಮೇಲೆ ನೀವು ಬಂದಿರೋದು. ನಮ್ಮ ಅಕ್ಕನ ಇಲ್ಲೇ ಇರ್ತಾಳೆ, ಇಲ್ಲೇ ಸಾಯ್ತಾಳೆ. ನಾವು ಇಲ್ಲೇ ಮಣ್ಣು ಮಾಡ್ತೀರಿ. ನಮ್ಮ ಅಕ್ಕನ ಬಲವಂತವಾಗಿ ಕರ್ಕೊಂಡು ಹೋಗಕ್ಕೆ ನೀನು ಅವಳೆ ಕಿತ್ತೋದು ಬೋಸಿಡಿ ನೀನು. ನನ್ನ ಮಕ್ಕಳೇನ ಇರಬೇಕಾಗಿತ್ತು. ಇಷ್ಟೊತ್ತು ನೀನು ದುಡ್ಡು ಜಂಜವಾರ ಕಿತ್ತಾಕಿರೋರು. ತುರೋಮಣಿನ ತಕೊಂಬಂದು ಬಿತ್ತು ಮುಂದೆ ಬಿಡ ನಮ್ಮ ಅಕ್ಕನ. ನಡಿಯಮ್ಮ ನೀನು. ನಾನು ಬರಲ್ಲ. ನಾನು ಸತ್ರು ಇಲ್ಲ ಬದುಕಿದ್ರು ಇಲ್ಲ, ನಾನು ಬರಲ್ಲ. ನಡಿಯಮ್ಮ ಅಂತಂದ್ರೆ ಲೈ ಬಿಡು. ಇವನೇನು ರಾಮ್ನ ಇಷ್ಟೊತ್ತಾಗಿ ಬಂದಿಲ್ಲ. ನಂಗೆ ಇಲ್ಲಿ ಮನ್ಸಿಲ್ಲ. ಫಸ್ಟ್ ಆದಿಶಂಕರನವ್ರ ಮನೆಗೆ ಹೋಗ್ಬಿಟ್ಟು ಆ ರಾಮನ ಎಲ್ಲೋದ್ನೋ ನೋಡಬೇಕು. ಎಲ್ಲೋಗ್ಬಿಟ್ನೋ ಈ ರಾಮ್ನ? ಇಷ್ಟೊತ್ತಾಗಿ ಬಂದಿಲ್ಲ. ಇದೇನಿದು? ಲೇ ಅಂಬುಜಿ, ಸ್ವಾಮಿಯ ಬಾಯ್ಲೆ. ಅದಕ್ಕೆ ಯಾಕೆ ಕಣ್ಣಾಗ ನೀರು ಹಾಕ್ತಾ ಇರೋದು? ಚಿಚಮ್ಮ, ನಮ್ಮಮ್ಮನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಅಮ್ಮನ ಹೇಳಿದ್ಲೇನಮ್ಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು? ಹೇಳ್ತಾಳ ಬಿಡ್ತಾಳ ಅದೆಲ್ಲ ಎಲ್ಲ. ನಮ್ಮ ಮನೆಗೆ ನಾವಿರ್ಬೇಕು, ನಮ್ಮ ವಸ್ತು ನಮ್ಮ ಹತ್ರ ಇರಬೇಕು. ಎಷ್ಟು ದಿನ ಅಂತ ಕಂಡೋರ್ ಮನೆಗೆ ಬಿಡಕತ್ತದೆ? ನೋಡಿದ ಜನಗಳು ಏನು ಅನ್ಕೊಂತಾರೆ? ಆ ಅಮ್ಮನ ವಯಸ್ಸಾದ ಮುದ್ಕಿನ ತಗೊಂಡೋಗಿ ಕಂಡೋರ್ ಮನೆಗೆ ಬಿಟ್ಟವ್ರಂತ ಜನ ನೆಗೆಯಲ್ಲ. ಅದಕ್ಕೆ ಯಾಕೆ ಹೇಳ್ತಾ ಇರೋದು? ನಿಲ್ಸು ಕಣ್ಣೀರು. ನಾನು ಬರ್ತಿರೋವರೆಗೂ ನೀವು ಕಣ್ಣಾಗ ನೀರು ಹಾಕ್ಬಿಟ್ಟು ನನ್ನ ತಾಯಿ ಸ್ಥಾನ ನಿಮಗೆ ಕೊಟ್ಟಿದ್ದೀನಿ. ಅದು ಯಾರೇ ಬರಲಿ ಏನಾಗಲಿ ನಿಲ್ಲಿಸ್ಬೇಕು ಕಣ್ಣೀರು. ನೋಡಮ್ಮ ಮಂಜಮ್ಮ, ನೀನು ಹಿಂಗೆಲ್ಲ ಬಂದು ಇಲ್ಲಿ ಮಾಡ್ತಾ ಇರೋ ತಪ್ಪು. ಆ ಅಮ್ಮನಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಲವಂತವಾಗಿ ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ? ಯಾಕಮ್ಮ ಹೇಳ್ಕೊಂಡು ಹೋಗ್ತಾ ಇದೆಯಾ? ಬರಬೇಕು, ಮಾತಾಡಿಸ್ಬೇಕು, ಏನೋ ಇರೋದನ್ನ ತಿನ್ನಬೇಕು. ಇಲ್ದಿದ್ದನ್ನ ಕೇಳಿ ಮಾಡಿಸಿಕೊಂಡು ತಿನ್ಬಿಟ್ಟು ಹೋಗ್ಬೇಕು. ಏನು ನೀನು ಮಾಡ್ತಾ ಇರೋ ಕೆಲಸ? ಮನೆಯೊಳಗೂ ಬರ್ತೀರಾ? ಚಿಚಪ್ಪ, ನಮ್ಮಮ್ಮನ ನಾನು ಕರ್ಕೊಂಡು ಹೋಗ್ತೀನಿ. ಆಗಲ್ಲ ಕೆಲ್ಸಕ್ಕ. ಅದ್ಯಾರನ್ನ ಕರ್ಕೊಂಬತ್ತೀಯೋ ಕರ್ಕೊಂಬ. ಆಗಲ್ಲ ಅಂದ್ರೆ ಆಗಲ್ಲ ಕೆಲ್ಸಕ್ಕ. ನಿಮ್ಮಮ್ಮನ್ನ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮನೆಯಿಂದ ಕಳಿಸಲ್ಲ. ನಾನು ಜೀವಂತವಾಗಿರೋವರೆಗೂ ನಿಮ್ಮಮ್ಮನೂ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರಲ್ಲ. ಅದು ಹಂಗಲ್ಲ ಚಿಚಪ್ಪ, ಇವಾಗ ಬಾಗಿಲಿಕ್ಬೇಕಲ್ಲ. ಬಾಗಿಲೇನಕ್ಕಮ್ಮ ಇಕ್ಕೋದು? ಇರೋದು 2 ಎಕರೆ ಜಮೀನು, 1 ಎಕರೆ ನಿಂಕ, 1 ಎಕರೆ ಬೋಡಮ್ಮನ್ಕ. ಇನ್ನೆಂಥದ್ದು ಭಾಗ ಇಕ್ಕೋದು? ಮನೇನು ನಿಂಕೆ ಇಡ್ಲಿ ಅಂತ ಬಿಟ್ಕೊಟ್ಟು ಹೇಳ್ತಾನೆ ಬೋಡಮ್ಮನು. ಮನೆಗೆ ನನಗೇನು ಭಾಗ ಬೇಡ, ಅವಳೆ ಮುಂಜಿನ ಇಕ್ಕೊಂಡ್ಲಿ ಅಂತ. ಇನ್ನೇನಮ್ಮ ನಿಂದು ಗಾಂಚಲಿ? ವಯಸ್ಸಾದ ಅಮ್ಮನ ಮೇಲೆ ದೌರ್ಜನ್ಯ ಮಾಡ್ತಾ ಇದೀಯಾ? ಏನು ನೀನು ಕಲ್ತಿರೋದು ಸಭ್ಯತೆ? 1 ಎಕರೆನ ಮಾರ್ಬಿಟ್ಟು ನಾನು ನೀರಾವರಿ ವ್ಯವಸ್ಥೆ ಮಾಡ್ಕೊಬೇಕು ಚಿಚಪ್ಪ. ಅದಕ್ಕೋಸ್ಕರ ಬೋಡಮ್ಮನು 1 ಎಕರೆ ಜಾಗನ ಬೋಡಮ್ಮನ ಕೊಡೋ. ನಿಂಗೆ ನೀರಾವರಿ ವ್ಯವಸ್ಥೆ ತಾನೆ ನಾನು ಮಾಡಿಸ್ಕೊಡ್ತೀನಿ. ಅದೆಷ್ಟನ ದುಡ್ಡು ಖರ್ಚಾಗಲಿ. ಬೋಡಮ್ಮನು 1 ಎಕರೆ ಒಳಗೂ ದುಡ್ಕ ನೀನು. ಆಮೇಲೇನು ಬರಲ್ಲ, ಆಯಿತಾ? ದುಡ್ಕೊಳ್ರಿ, 2 ಎಕರೆಗೂ ದುಡ್ಕೊಳ್ರಿ. ನಾನು ನೀರಾವರಿ ವ್ಯವಸ್ಥೆ ಮಾಡ್ಕೊಡ್ತೀನಿ. ನೀನು ಬಂದು ಹಿಂಗೆ ಹಿಂಸೆ ಕೊಟ್ಟಿದ್ದಿ ಅಂದರೆ ನಾನು ಆಮೇಲೆ ಏನು ಮಾತಾಡ್ತೀನೋ ಏನು ಮಾಡ್ತೀನೋ ನನಗೆ ತಿಳಿದು. ಬೋರ್ ಎಲ್ಲದ ಮಾತಾಡ್ಬಿಟ್ಟು ನನಗೆ ಫೋನ್ ಮಾಡು, ನಾನು ದುಡ್ಡು ಕಳಿಸ್ತೀನಿ. ಸರಿ ಚಿಚಪ್ಪ, ಆಯಿತು. ನಡಿ ಒಳಕ. ಇಲ್ಲ ಚಿಚಪ್ಪ, ನಾನು ಹೋಗ್ಬೇಕು, ನನ್ನ ಕೆಲಸ ಅದೇ. ನೋಡಪ್ಪ ಶಿವಪ್ಪ, ಅದಕ್ಕೆ ಕಾಲ ಕೆಟ್ಟೋಯ್ತು. ಇವಾಗಿನ ಕಾಲದಾಗ ಸಂಬಂಧಗಳಿಗೆ ಬೆಲೆ ಇಲ್ಲ. ಅದಕ್ಕೆ ಅರ್ಥ ಮಾಡ್ಕೊಂಬಿಡು. ಬೆಲೆ ಇಲ್ಲ. ತಂದೆ ತಾಯಿನ ಮೆಟ್ಲು ಮಾಡ್ಕೊತಾರೆ ಮಕ್ಕಳು. ನಾವು ಮೆಟ್ಲು ಹತ್ತಿ ಮೇಲಕ್ಕೆ ಬಂದಿದ್ದೀರಿ ಅನ್ನೋ ಜ್ಞಾನನೇ ಇರಲ್ಲ. ಲಾಸ್ಟ್ಗೆ ಆ ಮೆಟ್ಲನ್ನೇ ಒದ್ದಿದ್ದಾರೆ.
ಅಂಥ ಕಾಲ ಏನು ಮಾಡೋಕ್ಕಾಗಲ್ಲ. ಕಾಲಾಯ ತಸ್ಮೇ ನಮ ಅಂತ. ಏನೋ ಹೋಗಪ್ಪ, ಯಾರು ನಂಬಬೇಕು, ಯಾರನ್ನ ಬಿಡಬೇಕು. ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ಬಾಯಿ ಮುಚ್ಕೊಂಡು ಹೋದ್ಲು. ಇಲ್ಲ ಅಂತಂದಿದ್ರೆ ದೌರ್ಜನ್ಯ ಮಾಡ್ತಾಯಿದ್ಲು. ಎಷ್ಟು ಜನಕ್ಕೆ ದುಡ್ಡು ಕೊಟ್ಟು ಕೊಟ್ಟು ಬಾಯಿ ಮುಚ್ಚಿಸ್ತೀಯ ನೀನು? ಬೆಳಗ್ಗೆ ನೋಡಿದ್ರೆ ಆ ಬಂಗಾರಕ್ಕೆ ಒಂದಷ್ಟು ಕೊಟ್ಟು ಕಳಿಸ್ತಾ ಇದ್ದೆ, ಇವಾಗ ಇವಳಿಗೆ ಹಿಂಗೆ ಹೇಳ್ದೆ. ಎಷ್ಟು ಜನಕ್ಕೆ ಕೊಡ್ತೀಯಾ? ನಮ್ಮವ್ರ ನಾವಾಗ್ದಿರ ಇನ್ಯಾರೇ ಆತಾರೆ? ಇನ್ಯಾರು ಆತಾರೆ? ನಿನ್ನ ಬಾಯಿ ಒಂದು ಸರಿಯಾಗಿದ್ದಿದ್ರೆ ಯಮನ ಅಲ್ಲಿಗೆ ಹೋಗೋದೇನಿತ್ತು? ಅವ್ರು ಇಲ್ಲಿಗೆ ಬರೋದೇನಿತ್ತು? ಮುಚ್ಚಿಟವಾಗಿ ಇಲ್ಲಿ ಇಟ್ಲಲ್ಲ. ನೀನು ಮಾಡೋ ಅಲ್ಕ ಕೆಲಸಗಳಿಗೆ ಅಮ್ಮನ ಕಣ್ಣಾಗ ನೋಡ್ಲಾರ್ದಿರ ಅಲ್ಲಿಗೆ ಹೋದ್ಲು. ನಿನ್ನ ಬಾಯಿ ಅಷ್ಟು ಹತ್ತು ನ್ಯಾಯವಾಗಿ ಬದುಕಿ ಬಾಳೋ. ಅದಕ್ಕೆ ಬೋರ್ನ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಹೋಗು, ನಾನು ಮಾಡ್ಕೊಡ್ತೀನಿ. ನೀವು ಒಳಗೆ ಹೋಗು, ಬೇಜಾರು ಮಾಡ್ಕೊಂಬೇಡ. ಇದೆಲ್ಲ ಒಂದು ಕಿಟ್ ಕನಸು ಅಂತ ಮರ್ತು ಬೋರ್ ತಾನೆ ಮಂಜಮ್ಮನಿಗೆ ನಾನು ಹಾಕ್ಸ್ಕೊಡ್ತೀನಿ, ಸರಿನಾ? ಆಯ್ತಪ್ಪ, ಅದೊಂದು ಉಪಕಾರ ಮಾಡಿಬಿಡಪ್ಪ. ಕೂಲಿನಲ್ಲಿ ಓದ್ತಾರೆ ಬೇರೆ ತೋಟಕ್ಕೆ. ಬೇಡ, ಇನ್ನು ಹೋಗೋದು ಬೇಡ. ನಾನೊಂದು ವ್ಯವಸ್ಥೆ ಮಾಡ್ಕೊಡ್ತೀನಿ, ನೀವು ಹೋಗ್ರಿ ಒಳಗೆ. ಅಲ್ಲ, ನಮ್ಮ ಅಕ್ಕನ ಕೊಡು ದುಡ್ಡು, ನಾನು ಒಪ್ಕೊಂತೀನಿ. ಅವಳಿಗೆ ಯಾಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ? ಬೋರ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದ. ಬೆಳಗ್ಗೆ ನೋಡಿದೆ ಬಂಗಾರಿಗೆ ಕೊಟ್ಟೆ ದುಡ್ಡು. ಇಲ್ಲೇನು ದುಡ್ಡಿನ ಗಿಡ ಆಗ್ತಾ ಇದೆಯಾ? ಕಿತ್ಕಡೆಗೆಲ್ಲ ಬೆಳೆಯಕ್ಕ? ಲೇ, ಬಾಯಿ ಮುಚ್ಚಬೇಕು, ಬಾಯಿ ಮುಚ್ಚಬೇಕು. ಬಂಗಾರಿ ಏನು ಬೇರೆಯವಳಲ್ಲ, ಆಯ್ತಾ? ಅವಳು ನನ್ನ ತಂಗಿ, ಅವಳಿಗಿನ್ನ ಕೊಡಬೇಕು. ಅವಳ ಬಗ್ಗೆ ಮಾತಾಡಬೇಡ ನೀನು. ಇವಾಗ ಇವರು ಕಷ್ಟ ಆಗವ್ರೆ, ಅವ್ರಿಗೆ ಸಹಾಯ ಮಾಡಬೇಕು. ಯಾರು? ನಿನ್ಗೂ ಮಗಳಿದ್ದಂಗೆ ಮಂಜಮ್ಮನು, ಬೇರೆಯವರಲ್ಲ. ಹೋಗು ಒಳಕ್ಕೆ. ಈಗ ಇಲ್ಲೇ ಅವನೇ ಮುದುಕನ. ಅದೇ ಇವನೇನು ಆಫೀಸಿಂದ ಬರೋ ಟೈಮ್ ಆಗಿಲ್ಲ ರಾಮ್ನ, ಇಷ್ಟೊತ್ತಿಗೆಲ್ಲ ಬರೋಣ. ಅಯ್ಯೋ, ಯಾವುದೋ ಕರ್ಮ. ವಾಟ್ 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 ಆರ್ ಯು ಡೂಯಿಂಗ್? ವಾಟ್ ಈಸ್ ಯುವರ್ ನೇಮ್? వంకాయ పులుసు, ಮಾವಿನಕಾಯಿ ವಾಟೆ. ಹಾಲೇ ಮುದುಕ, ನಂಗೆ ಮಾಟ ಮಂತ್ರ ಬೇರೆ ಮಾಡಿಸ್ತಾ ಇದೀಯ ನೀನು. ನೋಡು, ನಾನು ಚಿಟ್ಕೆ 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 ಹಿಂಗೆ ಹೊಡೆದ್ರೆ ಸಾಕು, ನಮ್ಮ ಮನೆ ಮುಂದೆ ಮಾಟ ಮಂತ್ರ ಮಾಡೋರು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ನಿನಗ ಮಾಟ ಮಂತ್ರ ಮಾಡಿಸ್ತೀನಿ ನಾನು. ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಓ ಹೌದೇನು? ಅದು ಬೇರೆ ಅದೇನು ಕ್ಯೂ ನಿಂತ್ಕೊಂತಾರೆ ನಿಮ್ಮ ಮನೆ ಮುಂದೆ? ಇನ್ನೇನು ಅನ್ಕೊಂಡಿದ್ಯಾ? ನಾನು ಬೆಳಗ್ಗೆ ಎದ್ದು ಬಿದ್ದು ಅವ್ರ ಮಂತೆ ಕೋತೀನಿ, ಅವ್ರ ಕೈ ಹೇಳಕ್ ಹೋಗ್ತೀನಿ. ಅಂತೀನಿ. ಆಮೇಲೆ ಆಮೇಲೆ ಏನು ಹೇಳು? ಒಂದಲ್ಲ ಒಂದು ದಿವಸ ಅವ್ರಿಗೆ ಈ ವಿಷಯ ಹೇಳ್ತೀನಿ. ಆ ರಾಮಣ್ಣ ಬದುಕಿರೋ ವಿಷಯ ಹೇಳ್ತೀನಿ ನಾನು. ಹೇಳೋಗು, ಯಾವನ್ ಬೇಡ ಅನ್ನೋ? ನನ್ನ ಮಗನ್ ಬೇಡ ಅನ್ನೋ? ಹೇಳು. ನಂಗೆ ಹೇಳಕ್ಕೆ ಆತ ಇಲ್ಲ. ಹೇಳಕ್ಕೆ ಆತ ಇಲ್ಲ ಅಲ್ಲ, ಇನ್ನು ಮುಂದೆ ನೀನು ಹೇಳೋದೂ ಇಲ್ಲ. ಬ್ಯಾಗ್ ನೋಡು, ನಂಗೆ ಕೋಪ ಬಸ್ಬೇಡ ನೋಡ್ಕ ಅಷ್ಟೇ. ನಾನು ಏನು ಮಾಡ್ತೀಯಾ? ನಿಂಗೂ ಮಾಟ ಮಂತ್ರ ಮಾಡಿಸ್ತೀನಿ ನಾನು. ಮಾಡ್ಸೋಗು, ಯಾರು ಬೇಡ ಅಂತಂದ್ರು. ಮಾಡ್ಸೋಗು. ಅಲ್ಲ, ನಂಗೆ ಹೇಳಕ್ಕಾಗಿಲ್ಲಲ್ಲ. ಯಾಕ? ಆ ಹುಡುಗನ್ ಬೇರೆ ಗಾಡಿನ ಕರ್ಕೊಂಬಂದಿದ್ದಾಯ್ತು. ಅಲ್ಲಿ ದೇವಸ್ಥಾನ ಬಿಟ್ಟೆ ಅವನ್ನ. ಯಾವ ಹುಡುಗನು? ಅದ್ಯಾರಪ್ಪ ತಲೆ ಮೇಲೆ ಟೋಪಿ ಕಂಡಿದ್ನೋ, ಕಾವಿ ಬಟ್ಟೆಗಳು ಹಾಕೊಂಡಿದ್ನೋ? ಹೇಳು ನೋಡೋಣ ಅಂತಾನೆ ನನ್ನನ್ನ. ಓ ಹಂಗೆ. ಸರಿ ಆಯ್ತು ಬಿಡು, ನಿನ್ ಕತೆ ಮುಗೀತು. ತಿಳಿತು ನಂಕ. ಯಾಕ, ಎಲ್ಲಿ ಏನಾಯ್ತು ಎಲ್ಲ ತಿಳಿತು ನಂಕ. ನೀನು ಘಾಟಿ ಮುದುಕನ್ ನೀನು. ಘಾಟಿ ಮುದುಕನೇ ನಾನು. ಹೌದು, ನಿಮ್ಮ ಅಮ್ಮನ್ ಕೇಳ್ತೇನೋ ಕಿಡ್ನಿಗೆ ಗೊತ್ತಾಳಂತೇನೋ? ಅಯ್ಯೋ ಮರ್ತೆ ಹೋಗ್ಬಿಟ್ಟು ನೋಡು. ಕೇಳ್ಬಿಟ್ಟು ಈಸ್ಕೊಂಡು ಹೋಗುವ. ನಾನು ಸರಸ್ವತಮ್ಮನ ಮನೆ ಹತ್ರಕ್ಕೆ ಹಂಗೆ ಹೋಗಿ ಬರ್ತೀನಿ. ರಾಮನ್ ಬಂದವನೆಲ್ಲ ನೋಡ್ತೀನಿ. ಏನಕ್ಕ ಇವಾಗ ರಾಮನು? ಏನಕ್ಕಂದ್ರೆ ರಾಮನು ಆಶಂಕರ್ನವ್ರ ಮನೆಗೆ ಅವನೇ ಹೋಗಿ ಮಾತಾಡ್ಸ್ಕೊಂಡು ಬರಕ್ಕ ಓದ್ತಾ ಇದ್ದೀರಿ. ನಾನು ಬರ್ತೀನಿ. ರಾಮನ ನೋಡ್ಬೇಕು. ನೀನೇನು ಹೋಗಲೇ? ಹೋಗ, ನಿನ್ ತಾಳೆ ನನ್ನ ಮಗನ್ ನೀನು. ಹೋಗ, ಬೆಂಕಿ. ನಿನ್ನ ಕರ್ಕೊಂಡೋದ್ರೆ ಇನ್ನೇನು ಅಷ್ಟೇ ದಕ್ ಅಂತ ಅನ್ಕೊಂಡ್ಬಿಡ್ತದೆ ಬೆಂಗಳೂರು. ಅದಂಗೆ ನಾನು ಕರ್ಕೊಂಡಿರೋ ಓದ್ತೀಯ ನೀನು. ನಾನು ನೋಡ್ತೀನಿ. ಹೋಗಲೇ ಹೋಗ. ಹೌದಾ ಮುದ್ಕನ? ಅಮ್ಮ ಏನಾ? ಬೈಲೆ ಏನು ಹೇಳ? ಅಮ್ಮ, ಇದು ನೀನು ಕಿಡ್ನಿಗೆ ಕೊಡು. ಎರಡವಂತ ನಿನ್ನ ಹತ್ರ ಒಂದು ಕೊಡು ಸಾಕು. ಇನ್ನೊಂದು ನಿನ್ನ ಹತ್ರ ಇಕ್ಕ. ಏನು ಕಿಡ್ನಿ? ನಾನು ನಿಂಗೆ ಕಿಡ್ನಿ ಕೊಡ್ಬೇಕಾ? ಬೇರೆ ಕಿತ್ಕೊಡಮ್ಮ, ಮಾರ್ಬಿಟ್ಟು ನಾನು ಅಲ್ಲಿ ಆಟ ಆಡಕ್ ಹೋಗ್ಬೇಕು. ತೆಗೆದು ಕಾಪಾಡಕ್ ಕೊಟ್ರೆ ಹೆಂಗಿರ್ಬೇಕಾ? ನನ್ನ ಮಗನ ನಿನ್ನ ಹೆಂಡ್ರನ್ನ ನಿನ್ನ ಮಕ್ಕಳನ್ನ ಕೇಳವ ಕಿಡ್ನಿ ಕೊಡು ಅಂತ. ನನ್ನನ್ನ ಯಾಕೋ ಕೇಳ್ತಾ ಇದೆಯಾ? ನಾನು ಯಾಕೋ ಕೊಡ್ಬೇಕು ನಿನಗೆ ಕಿಡ್ನಿ? ಅಪ್ಪನ ಕೇಳಿದ್ರೆ ನಿನ್ನನ್ನು ಕೇಳು ಅಂತಾನೆ, ನಿನ್ನನ್ನು ಕೇಳಿದ್ರೆ ನಿನ್ನ ಹೆಂಡ್ರನ್ನ ನಿನ್ನ ಮಕ್ಕಳನ್ನ ಕೇಳು ಅಂತೀಯ. ಇವಾಗ ನಾನು ಯಾರನ್ನ ಕೇಳೋದು? ಲೇ, ಬೇರೆಯವ್ರನ್ನ ಯಾಕೋ ಕೇಳ್ತೀಯಾ? ನಿನ್ನ ಹೆಂಡ್ರನ್ನ ನಿನ್ನ ಮಕ್ಕಳನ್ನ ಕೇಳೋಗೋ. ನೋಡ್ದಂಗೆ ಬಂದಿರೋದಾ? ಒಳ್ಳೆ ಕಥೆ ಆಯ್ತಲ್ಲ. ನಾನು ಗೊತ್ತಿನ ತಡಿ. ನಮ್ಮ ಅಪ್ಪನ ನಮ್ಮ ಸರಸ್ವತಿ ಅವ್ರ ಮನೆಗೆ ಹೋಗೋಣ. ಅದೇನು ಮಾತಾಡ್ತಾನೆ ನೋಡ್ತೀನಿ. ಮಾವ ಏನ್ ಸಾವಿತ್ರಿ, ನೀನು ಏನೇನು ಕಿತಾಪತಿ ಮಾಡ್ತಾ ಇರೋದು? ನಾನೇನು ಮಾಡ್ತೀನಿ? ಅತ್ತೇನ ಕಿಡ್ನಿ ಕೊಡು ಅಂತ ಕೇಳ್ತಾ ಇದೀಯಂತೆ. ಮಾರಕಕ್ಕ ಕಿಡ್ನಿ ಕೊಟ್ರೆ ಮನುಷ್ಯನ್ ಬದುಕ್ತಾನ ಹೇಳು. ಹೌದೇ? ಸತ್ತೋಗ್ಬಿಟ್ಟ ನೀನು? ಸತ್ತೋತಾನೆ. ನಾನು ಹೇಳಿದ್ನಲ್ಲ, ನಿನ್ಗೊಂದು ಕೆಲಸ ಹೇಳಿದ್ನಲ್ಲ, ಆ ಕೆಲಸ ನೀನು ಮಾಡ್ಬೇಕು ತಾನೆ. ಏನ್ ಕೆಲಸ ಹೇಳ್ತೇನಂತ ನೀನು? ನೀನೇನು ಕೆಲಸ ಹೇಳೇ ಇಲ್ಲ ನಂಗೆ, ಸುಮ್ಮನೆ ಹೇಳ್ತೀಯ ನೀನು. ಸುನೀತನು ಅದ್ಯಾರ ಅಪ್ಪನು ಜೊತೆಗಿದ್ದಾಗ ಒಂದು ಫೋಟೋ ತಕೊಂಬ, ಓಡಾಡ್ತಾ ಇರು ಅಂತ ನಾನು ಹೇಳಿಲ್ಲ. ಎಲ್ಲ ಫೋಟೋ? ಅಯ್ಯೋ ಮತ್ತೆ ಹೋಗ್ಬಿಟ್ಟು ನೀನು ನೋಡು ಸಾವಿತ್ರಿ. ಇವಾಗ ಗ್ಯಾಪ್ಸಿದೆಯಲ್ಲ, ಸರಿ ಬಿಡು. ಸರಿ ಇವಾಗ ಅದೇ ಕೆಲಸ ಮಾಡೋದು ನೋಡಿ ನಾನು. ಅವಳು ನಾವು ಕೇಳಿದ್ದಕ್ಕ ಏನು ಹೇಳಿದ್ಲು ನೋಡ್ದ? ಸಾಕ್ಷಿ ಐತೇನೋ ನಿಮ್ಮ ಹತ್ರ ಅಂತ ಕೇಳ್ತಾಳೆ. ಅದಕ್ಕೆ ನಾವು ಸಾಕ್ಷಿ ತೋರಿಸ್ಬೇಕು.
ನೀನು ಅವ್ರ ಮೇಲೆ ಒಂದು ಕಣ್ಣು ಇಕ್ಕಿರು. ಹ್ಞೂ ಸರಿ ಸರಿ ಆಯಿತು. ನಾನು ಹೇಳಿದ ಕೆಲಸ ಮಾಡು ಮಾವ ನೀನು. ಹ್ಞೂ ಆಯಿತು ಅಂತ ಹೇಳಿದ್ನಲ್ಲ ಬ್ರೋ. ಸ್ವಲ್ಪ ಸುಸ್ತಾಗೋಯ್ತು. ಇಲ್ಲಿ ಯಾವುದು ಮನೆ ಐತೆ ತಡಿ, ಯಾವೂರಿದೆ? ಅಮ್ಮ, ಅಯ್ಯೋ ಫೋನ್ ಏನಾಯ್ತು? ಎಲ್ಲ ನನ್ನ ಫೋನು ಇಲ್ಲೇ ಜೋಬಾಗಿ ಇಟ್ಕೊಂಡಿದ್ನಲ್ಲ. ಅಯ್ಯೋ ಬೊಟ್ಟು ರಶ್ ಇತ್ತಲ್ಲ, ಯಾರನ್ನ ಎತ್ಕೊಂಬಿಟ್ರೆ ಹೆಂಗೆ? ಯಾರು ಎತ್ಕೊಂಬಿಟ್ಟವ್ರೆ? ಅಯ್ಯೋ ಎಂಥ ಕೆಲಸ ಆಗೋಯ್ತು. ಅದ್ರಾಗ ಶಾನ್ ಬೋಗದ ನಂಬರು, ಆಶಂಕಂದು, ರಾಮುದು ಎಲ್ಲ ನಂಬರ್ಗಳಿದ್ವಲ್ಲ. ಅಯ್ಯೋ ಅನ್ಯಾಯ ಆಗೋಯ್ತು ಫೋನು. ಹೋಗ್ಲಿ ಬಿಡು, ಅವರೆಲ್ಲ ಬೇಡ ಅಂತ ಅವ್ರನ್ನೆಲ್ಲ ಬಿಟ್ಟು ದೂರ ಬಂದಮೇಲೆ ಇನ್ಯಾಕ ನನ್ನಿಂದ ಒಬ್ಬಕ್ಕೆ ತೊಂದರೆ ಆಗೋದು ಇಷ್ಟ ಇಲ್ಲ. ಯಾರಪ್ಪ? ಓ ತಾತ, ಯಾರು? ನಂಗೆ ಕಾಣಿಸ್ತಾ ಇಲ್ಲಪ್ಪ ಸರಿಯಾಗಿ, ಕಣ್ಣು ಕಾಣಿಸಲ್ಲ. ಯಾವೂರಪ್ಪ? ನಂದ ಜಾಸ್ತಿ ದೂರ ತಾತ, ಜಾಸ್ತಿ ದೂರ. ಹೌದಾ? ಏನಕ್ಕಪ್ಪ ಬಂದಿದ್ದೆ? ಏನನ್ನ ವ್ಯಾಪಾರಕ್ಕೆ ಬಂದಿದ್ದೆ ಏನು? ಹಾಂ ಇಲ್ಲ ತಾತ, ಹಿಂಗೆ ಬಂದ್ಬಿಟ್ಟೆ. ಓ ಸರಿ ಸರಿ ಸರಿ. ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೂ ಇಲ್ಲ ತಾತ, ಯಾರೂ ಇಲ್ಲ. ನಾನು ಯಾರೂ ಇಲ್ಲದೆ ಇರುವ ಒಬ್ಬ ಅನಾಥನು. ಓ ಮೈಕಟ್ಟು ನೋಡಿದ್ರೆ ಹಂಗೆ ಅನಿಸ್ತಾ ಇಲ್ಲಲ್ಲಪ್ಪ. ದಷ್ಟಪುಷ್ಟವಾಗಿದೆಯಾ? ಸಾವುಕಾರ ಮನೆ ಅವನು ಇದ್ದಂಗಿದೆಯಾ? ಹಾಂ, ಯಾರೂ ಇಲ್ದಿರೋ ಅನಾಥನಂತ ಇದೆಯಲ್ಲಪ್ಪ. ಎಲ್ಲ ಇತ್ತು, ಎಲ್ಲ ಬೇಡ ಅಂತ ಬಿಟ್ಟು ಬಂದ್ಬಿಟ್ಟೆ. ಇವಾಗ ಆ ವಿಷಯ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ ತಾತ. ನೀರೇನ ಕುಡಿತೀನಪ್ಪ? ಇಲ್ಲ ತಾತ, ಬರೋವಾಗ ದಾರ ಕುಡ್ದೆ, ಅವತ್ತೋ ಬರೋದಲ್ಲ ಅಲ್ಲಿ ಕುಡ್ಕೊಂಡು ಬಂದೆ. ಹ್ಞೂ ಸರಪ್ಪ, ಸರಿ ಸರಿ. ತಾತ ಇದು ನಿಮ್ದ ಗುಡಿಸ್ಲು? ಹೂನಪ್ಪ ನಂದೇ ಗುಡಿಸ್ಲು. ಬಾಪ್ಪ ಒಳಕ್ಕ ಬಾ. ಬೇಡ ತಾತ, ಇಲ್ಲರೂ ತಣ್ಣಗೈತೆ, ಇಲ್ಲೇ ಕುತ್ಕೊಂತೀನಿ. ಮುಂದಿನೂರ್ಗೆ ಹೋಗ್ಬೇಕು. ಮುಂದಿನೂರಾಗಿ ಯಾರವರಪ್ಪ? ಯಾರೂ ಇಲ್ಲ ತಾತ. ಎಷ್ಟು ಶಕ್ತಿ ಇರ್ತೈತೋ ಅಷ್ಟು ನಡ್ಕೊಂಡು ಓದ್ತಾ ಇರ್ತೀನಿ. ನನಗಂತ ಯಾರೂ ಇಲ್ಲ, ನನಗಂತ ಯಾರೂ ಕಾಯ್ತಾನೂ ಇಲ್ಲ. ನನ್ನ ಶಕ್ತಿ ಎಷ್ಟೈತೋ ಅಷ್ಟು ದೂರ ನಡ್ಕೊಂಡು ಹೋಗ್ತೀನಿ ನಾನು. ಈ ಕಾಲುಗಳೊಳಗೆ ಎಷ್ಟು ಶಕ್ತಿ ಐತೋ ಅಷ್ಟು ದೂರ ನಡ್ಕೊಂಡು ಹೋಗ್ತೀನಿ ತಾತ. ನನಗಂತ ಯಾವ ಊರು ಇಲ್ಲ, ನನಗಂತ ಯಾರೂ ಇಲ್ಲ. ಅಯ್ಯೋ ಮುಂಚಕ್ಕೆ ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರಪ್ಪ. ಬೇಜಾರು ಮಾಡ್ಕೊಂಬೇಡ. ಯಾಕೋ ಬೇಜಾರು ಮಾಡ್ಕೊಂಡಂಗಿದೆಯೇ ಮುಂಚಕ? ಹಾಂ ನೋಡಪ್ಪ, ನೀನೇನು ಬೇಜಾರು ಮಾಡ್ಕೊಳಲ್ಲ ಅಂದರೆ ನಮ್ಮ ಮನೆಗೆ ಇರಪ್ಪ. ಈ ಬಡವ್ರ ಮನೆಗೆ ಎಲ್ಲಿಗಂತ ಓದ್ತೀಯಪ್ಪ? ಪ್ರಪಂಚ ವಿಶಾಲವಾಗದೆ, ಎಷ್ಟು ದೂರ ಅಂತ ಓದ್ತೀಯ ನೀನು? ಹಾಂ ತಾತ, ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಿ? ಯಾರೂ ಇಲ್ಲಪ್ಪ, ಯಾರೂ ಇಲ್ಲ. ಮಗನು ಸೊಸೆ ಊರೊಳಗವ್ರೆ, ನಾನು ಈ ತೋಟದಾಗೆ ಗುಡಿಸ್ಲಾಕೊಂಡು ಇಲ್ಲೇ ಇದ್ದೀನಿ. ಓ ಹಂಗಾದ್ರೆ ಮಗನು ಸೊಸೆ ಅವರಾ? ಹ್ಞೂ ಅವರಪ್ಪ, ಅವರೇ. ಜನದ್ದು ಮೆಚ್ಚುಗೆ ಕಷ್ಟೆ ಅವರೇ. ಅವ್ರೇನು ಊಟ ಗೀಟ ಏನೂ ಹಾಕಲ್ಲ ನಂಗೆ. ನಾನೇ ಒಂದು ಚಿಕ್ಕದು ಒಲೆ ಇಟ್ಕೊಂಡು ಅದ್ರಾಗ ಬೇಯಿಸ್ಕೊಂಡು ತಿನ್ಕೊಂತೀನಿ. ಒಬ್ಬೊಬ್ರದ್ದು ಒಂದೊಂಥರ ನೋವು ಅಲ್ಲ ತಾತ. ಪ್ರಪಂಚದಾಗ ಯಾರಪ್ಪ ನೆಮ್ಮದಿಯಾಗವ್ರೆ? ಯಾರೂ ನೆಮ್ಮದಿಯಾಗಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಕತೆ. ಏನು ಮಾಡೋಕ್ಕಾಗಲ್ಲ. ನಿಂದು ಒಂಥರ ಕತೆ ಆದರೆ ನಂದು ಒಂಥರ ಕತೆ, ನಂದು ಒಂಥರ ಕತೆ ಆದರೆ ಬೇರೆಯವ್ರದ್ದು ಒಂಥರ ಕತೆ. ಏನು ಮಾಡೋಕ್ಕಾಗಲ್ಲ. ಇವಾಗಿನ ಕಾಲದಾಗ ಯಾರೂ ಇಲ್ಲ. ನಿಮ್ಮ ಹೆಂಡತಿ ತಾತ? ಇಲ್ಲಪ್ಪ, ಅವಳು ಹೋಗ್ಬಿಟ್ಲು. 3-4 ವರ್ಷ ಆಯ್ತೇನೋ ಹೋಗ್ಬಿಟ್ಲು. ಸೌಕರ್ಯ ಇಲ್ಲ, ಇಲ್ಲೇ ಗುಡಿಸ್ಲಾಗಿತ್ರಿ, ಸೌಕರ್ಯ ಇಲ್ಲ, ನೋಡೋರಿಲ್ಲ. ಶುಗರು ಬಂದ್ಬಿಟ್ಟು ಹೋಗ್ಬಿಟ್ಲಪ್ಪ. ಟೈಮ್ ಸರಿಯಾಗಿ ಮಾತ್ರೆ ಇಲ್ಲ. ಓಲ್ಡ್ ಪೆನ್ಷನ್ ಬರ್ತಾ ಇದ್ದಿದ್ದು ಈ ಕಾಫಿ ಪುಡಿ, ಸಕ್ಕರೆ, ಎಣ್ಣೆ, ಅಕ್ಕಿ ಅದು ಇದು ಅಂತ ಅದಕ್ಕೆ ಖರ್ಚಾಗೋಗುತ್ತೋ. ಶುಗರ್ ಮಾತ್ರೆ ತರೋಕ್ಕೂ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಹೋಗ್ಬಿಟ್ಲು. ನಿಮ್ಮ ಮಗನೂ ಸೊಸೆ ಮಾತ್ರೆನೂ ತಂದು ಕೊಡ್ತಾ ಇರಲಿಲ್ಲ? ಇಲ್ಲಪ್ಪ, ತಂದು ಕೊಡ್ತಾ ಇರಲಿಲ್ಲ. ನಾವು ಬೇಡ ಅಂತ ಪಕ್ಕಕ್ಕೆ ಬಿಸಾಕ್ಬಿಟ್ಟವ್ರಪ್ಪ, ಬಿಸಾಕ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀರಿ, ಹೋಗ್ಬೇಕು. ಟೈಮ್ ಬರೋವರೆಗೂ ಕಾಯಬೇಕು ಅಷ್ಟೇ.